ಖುಷಿಯಾಗಿದೆ ಅದು ತಗೊಳ್ಳೋದಕ್ಕೂ. ಅದಕ್ಕೋಸ್ಕರ ಎಲ್ಲ ಮೆಟೀರಿಯಲ್ ನಾವು ಇಂಪಾರ್ಟೆಂಟ್ ಮಾಡ್ಕೊಳ್ತಾ ಇದೀವಿ. ಚಿಕ್ಕ ಹುಡುಗರಿಂದ ನಮ್ಮ ಮಕ್ಕಳು, ಮನೆಯಲ್ಲಿ ಇರೋ ಮಕ್ಕಳಿಂದ ದೊಡ್ಡವರವರೆಗೆ ಎಲ್ಲ ಇಂಪಾರ್ಟೆಂಟ್ ನೋಡ್ತಾ ಇದ್ದಾರೆ. ಏನು ನಮ್ಮ ಭಾರತ ದೇಶದಲ್ಲಿ ಯಾರನ್ನು ಒಂದು ಒಳ್ಳೆ ಪ್ರೊಡಕ್ಷನ್ ಮಾಡ್ತಾ ಇಲ್ಲವಾ? ನಾವು ಸ್ವದೇಶಿ ಆಗೋದಕ್ಕೂ ಅವಕಾಶ ಇಲ್ಲವಾ? ಎಲ್ಲ ಇದೆ. ಆದ್ರೇನು ಇಂಪಾರ್ಟೆಂಟ್ ಅಂದ್ರೆ ಅದು ನಾವು ಹೆಮ್ಮೆ ಪಡ್ತಾ ಇದ್ದೀವಿ. ಅದರಿಂದ ಈಗ ನಾವು ಆ ತರ ಇಲ್ಲ ಅಂಟು ಎಲ್ಲರಿಗೂ ಒಂದು ಅನುಭವ ಕೊಡೋದಕ್ಕೂ ನಮ್ಮ ಜೊತೆ ನೀವು ನೋಡಿದ್ರೆ ನಿಮ್ಮೆಲ್ಲರಿಗೂ ಪರಿಚಯ ಇರೋರು ಅವರ IPS ಮಾಜಿ IPS ಭಾಸ್ಕರ್ ರಾವ್ ನಮ್ಮ ಜೊತೆ ಇದ್ದಾರೆ. ಈ ಕಡೆ ನೀವು ನೋಡಿದ್ರೆ ಬ್ರಿಗೇಡಿಯರ್ ಮುತ್ತು ರವಿಸ್ವಾಮಿ ಇದ್ದಾರೆ ನಮ್ಮ ಜೊತೆ. ಇನ್ನೊಬ್ಬರು ಇವರು ಡಿಫೆನ್ಸ್ ನಿಂದ ಬಂದಿದ್ದಾರೆ. ಸೊ ಇವರೆಲ್ಲ ನೀವು ನೋಡಿದ್ರೆ ಒಳ್ಳೆ ಸೈಕ್ಲಿಸ್ಟು. ಒಂದೊಂದು ಊರಿಗೆ ಹೋಗಿ ಎಲ್ಲ ಕಡೆನೂ ಪ್ರಚಾರ ಮಾಡ್ತಾ ಇದ್ದಾರೆ ಸ್ವದೇಶಿ ಜಾಗರಣೆ ಬಗ್ಗೆ. ಇವರು ಮಾಡೋದಕ್ಕೆ ಕಾರಣ ಏನು, ಉದ್ದೇಶ ಏನು? ಸ್ವದೇಶಿನ ಬಳಸಬೇಕು. ಅದು ಬಳಸಿದ್ರೆ ದೇಶ ಬೆಳೆಯುತ್ತೆ. ಈಗ ದೇಶ ಬೆಳೆಯೋದಕ್ಕೂ ಅವಕಾಶ ಇಲ್ಲ. ಕಾರಣ 50% ಟ್ಯಾರಿಫ್ ಕೊಡೋದಕ್ಕೂ ನಾವು ಇಲ್ಲಿ ಕೂತಿದ್ದೀವಿ. ಸರಿ, ಒಂದು ಪ್ರೊಡಕ್ಷನ್ ಒಂದು ಇಂಡಸ್ಟ್ರಿ ಮಾಡ್ತಾ ಇದೆ ಅಂದ್ರೆ 50% ಅದಕ್ಕೆ ಟ್ಯಾರಿಫ್ ಹಾಕಿದ್ರೆ ಅವರು ಎಲ್ಲಿಂದ ಎಕ್ಸ್ಪೋರ್ಟ್ ಮಾಡೋದಕ್ಕೂ ಆಗುತ್ತೆ. ಸೊ ಎಕ್ಸ್ಪೋರ್ಟ್ ಕಡಿಮೆ ಆಗ್ಬಿಟ್ರೆ ಇಂಪೋರ್ಟ್ ಅಲ್ಲಿ ನಾವು ಇರಬೇಕು. ಇಂಪೋರ್ಟ್ ಅಲ್ಲಿ ಇದ್ರೆ ನಮ್ಮ GDP ಏನಾಗುತ್ತೆ? ಈಗ ನೀವು ಕರ್ನಾಟಕ ಒಂದೇ ನೀವು ತಗೊಂಡ್ರೆ 8.7% ಸಪೋರ್ಟ್ ಮಾಡ್ತಾ ಇದೆ ಇಡೀ ಭಾರತ ದೇಶ. ನಮ್ಮ GDP ಈಗ ಏನು $360 ಬಿಲಿಯನ್ ಇದೆ. ಇದು ಇನ್ನು ಎಷ್ಟು ಮಟ್ಟದಕ್ಕೂ ನಾವು ತಗೊಂಡು ಹೋಗ್ಬೋದು ಮೇಲೆ. ಅದಕ್ಕೂ ನಾವು ಜಾಗೃತಿ ಮಾಡಬೇಕು. ಒಂದೊಂದು ಯುವಕರಿಗೂ ಜಾಗೃತಿ ಮಾಡಬೇಕು. ಸೈಕಲ್ ಜಾಥಾ ಮಾಡ್ತಾ ಇದ್ದೀವಿ 13ನೇ ತಾರೀಕಿಂದ. ಅದು ನಮ್ಮ ಮುಖ್ಯ ವಿಷಯ ನಾವು ಗಮನಕ್ಕೆ ತರಬೇಕು. ಈ ಸೈಕಲ್ ಜಾಥಾ ಸಂಪೂರ್ಣ ನೇತೃತ್ವವನ್ನು ನಮ್ಮ ಪರಿಪೂರ್ಣ ಸಮರ್ಥನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೀತಾ ಇದೆ. ನಮ್ಮ ಸ್ವಾಮೀಜಿ ಡಾಕ್ಟರ್ ಕರಿಯವರಿಲ್ಲ, ಮತ್ತೆ ಈ ತಂಡದ ನಾಯಕರು ನಮ್ಮ ಬ್ರಿಗೇಡಿಯರ್ ಸಾಹೇಬ್ ಇದ್ದಾರೆ, ಮುನಿಸ್ವಾಮಿ ಅವರು. ಮತ್ತೆ ಈಗ ಔಪಚಾರಿಕವಾಗಿ 21 ಜನ ಇಲ್ಲಿದ್ರೆ ವಿ ಆರ್ ಹ್ಯಾವಿಂಗ್ ಅ ಗ್ಯಾದರಿಂಗ್ ಆಫ್ ಅಬೌಟ್ 200 ಸೈಕ್ಲಿಸ್ಟ್ ರೂಟ್ ಕೂಡ ಕೊಟ್ಟಿದ್ವಿ. ಈ ಏನೇನೋ ಅವ್ರು ಮಾಹಿತಿಗಳು ಕೊಟ್ಟರಲ್ಲ, ಇದರ ಕುರಿತು ಸ್ವದೇಶಿ ಜಾಗರಣ ಮಂಚ್ ಅಂದರೆ ತಮ್ಮ ಸ್ವದೇಶದಲ್ಲಿ ಉತ್ಪಾದನೆ ಮಾಡುವಂಥದ್ದು ನಾವು ಹಳ್ಳಿ ಊರಲ್ಲಿ ಪ್ರಚಾರ ಮಾಡಬೇಕು ಅಂತ ನಮ್ಮ ಉದ್ದೇಶ ಇದೆ. ಸೊ ಈ ಬ್ರಿಗೇಡಿಯರ್ ಅವರು ಈಗಾಗಲೇ, ಮತ್ತೆ ಸರ್ ಕೂಡ ಅವ್ರು ನೇವಿಲಿ ಇದ್ದವರು, ಮತ್ತೆ ಇವರು ಕೂಡ ಆರ್ಮಿ ಇದ್ದವರು, ಮತ್ತೆ ಇವ್ರ ಜೊತೆ ಕೆಲವು ನಿವೃತ್ತ ಸೇನಾಧಿಕಾರಿಗಳು, ಮತ್ತೆ ಕೆಲವು IAS ಅಧಿಕಾರಿಗಳು ಎಲ್ಲರೂ ಸೇರಿ ಸೈಕಲ್ ಮೇಲೆ ಪೂರ್ತಿ 2 ಭಾಗ ಇದೆ. ಒಂದು 13ನೇ ತಾರೀಕಿಂದ 22 ತನಕ, ಅದೊಂದು 24ನೇ ತಾರೀಕಿಂದ 2ನೇ ತಾರೀಕಿಂದ ಇಡೀ ಕರ್ನಾಟಕ ಯಾತ್ರೆ ಮಾಡ್ತಾ ಇದ್ದಾರೆ. ಇತ್ತ ಮೆಸೇಜ್ ಆಫ್ ಸ್ವದೇಶಿ ಜಾಗರಣ ಅದು ಮುಖ್ಯ. ಈ ಪತ್ರಿಕಾಗೋಷ್ಠಿಯ ಮುಖ್ಯ ಸಂದೇಶ. ನಾವು ಸೈಕ್ಲಿಂಗ್ ಫೆಡರೇಷನ್ ಆಫ್ ಕರ್ನಾಟಕ ಜೊತೆ ನಾವು ಸಂಪರ್ಕ ಇದ್ದೀವಿ. ಪ್ರತಿ ಜಿಲ್ಲೆಯಲ್ಲಿ ಕೂಡ ನಾವು ಸೈಕ್ಲಿಸ್ಟು ನಮ್ಮ ಜೊತೆ ಬಂದು ಭಾಗವಹಿಸ್ತಾರೆ. ಮತ್ತೆ ಇಲ್ಲಿರೋರು ಎಲ್ಲ 30-35 ವರ್ಷ ಸೇನೆಯಲ್ಲಿದ್ದವರು, ರಕ್ಷಣಾ ಇಲಾಖೆಯಲ್ಲಿದ್ದವರು, ಆಡಳಿತದಲ್ಲಿದ್ದವರು, ಮತ್ತು ಕೆಲವರು ವ್ಯಾಪಾರದಲ್ಲಿದ್ದವರು, ಆಯಾ ಕಡೆ ಕಾಲೇಜಲ್ಲಿ, ಯೂನಿವರ್ಸಿಟಿಯಲ್ಲಿ ದಾರಿ ಒಳಗೆ ಇದ್ದು ಹುಡುಗರಲ್ಲಿ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮುಖಾಂತರ ಇರಲಿ, ಭಾಷಣ ಇರಲಿ, ಗ್ರೂಪ್ ಡಿಸ್ಕಷನ್ ಇರಲಿ ಇತ್ಯಾದಿಗಳನ್ನು ಇಲ್ಲಿ ಎಂಗೇಜ್ ಮಾಡಿಬಿಟ್ಟು ಇದ್ರ ಬಗ್ಗೆ ಒಂದು ಜಾಗರಣೆ ಬಿಟ್ಟಿರ್ತಾರೆ. ಸೊ 21 ಸೈಕ್ಲಿಸ್ಟಲ್ಲಿ 6 ಸೈಕ್ಲಿಸ್ಟು ಬರೀ ಭಾರತೀಯ ಸೇನೆ, ನೌಕಾಪಡೆ ಮತ್ತು ಭೂಸೇನೆಯವರು ಇದ್ದಾರೆ. ಹಿರಿಯ ಸರ್ಕಾರಿ ಅಧಿಕಾರಿಗಳು, ಸೈಂಟಿಸ್ಟ್ಗಳು, ಮತ್ತು ಹಲವಾರು ಪಬ್ಲಿಕ್ ಸೆಕ್ಟರ್ GM ಜನರಲ್ ಮ್ಯಾನೇಜರ್ ಲೆವೆಲ್ಲು, ಮತ್ತು ಸಾಮಾನ್ಯ ಸಾರ್ವಜನಿಕರು, 3 ಮಹಿಳೆಯರು ಇದರಲ್ಲಿ ಪಾಲ್ಗೊಳ್ತಿದ್ದಾರೆ. ಎಲ್ಲದಕ್ಕಿಂತ ಯುವ ಸೈಕ್ಲಿಸ್ಟ್ ಬಂದು ಅವರ ವಯಸ್ಸು ಬಂದು 77 ವರ್ಷ, ಆ ಮಗು ಬಂದು 30 ವರ್ಷ. ಸೊ ಇವರು ನಾವು ಏನು ಮಾಡ್ಕೊಂಡು ಯೋಚನೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಈ ಒಂದು ಜಾಗೃತಿ ನಮ್ಮ ಜನಗಳಿಗೆ ತರಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಡಾಕ್ಟರ್ ಪ್ರೊಫೆಸರ್ ಎ ವಿ ಶ್ರೀನಿವಾಸನ್ ಅವರು ಪರಿಪೂರ್ಣ ಸನಾತನ ಆಯುರ್ವೇದಿಕ್ ಚಾರಿಟಬಲ್ ಟ್ರಸ್ಟ್ ಒಂದು ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಅಲ್ಲಿ ಅರ್ಜುನ್ ಬೆಟ್ಟಲ್ಲಿ ನಡೆಸ್ತಿದ್ದಾರೆ. ಅವ್ರ ಮುಂದೆ ಬಂದರು, ನಾವು ನಿಮ್ಗೆ ಸಹಕಾರ ನೀಡ್ತೀವಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಬೇಕಾಗಿದ್ದು ತಯಾರಿಗಳೆಲ್ಲ ಹೆಚ್ಚು ಕಡಿಮೆ 90% ಮುಗಿದೋಗಿದೆ.
ಅವ್ರೊಂದು ಮಾತು ಹೇಳಿದ್ರು, $360 ಬಿಲಿಯನ್. ಅದನ್ನ ನಾವು ಜನರಿಗೆ ಅರ್ಥ ಮಾಡೋಣ ಇನ್ನೊಂದು ಸ್ವಲ್ಪ ಮುಂದೆ ತಗೊಂಡು ಹೋಗ್ಬೇಕು ಅಂತಿದ್ದೀನಿ. $360 ಬಿಲಿಯನ್ ಅಂತ ಹೇಳಿದ್ರೆ 360 ಬಿಲಿಯನ್ ಶತಕೋಟಿ. $1 ಬಂದು $100 ಅಂತ ಇಟ್ಕೊಂಡ್ರು 88-90 ನಡೀತಿದೆ. ಸೊ ನಮಗೆ 35,700 ಶತಕೋಟಿ ರೂಪಾಯಿ ನಮ್ಮ ಕರ್ನಾಟಕ ಭಾರತದ GDPಗೆ ಕಾಂಟ್ರಿಬ್ಯೂಟ್ ಮಾಡ್ತಿದೆ. ಎಷ್ಟು? 35 ಟೋಟಲ್ 8.7% ಅದರಲ್ಲಿ ಕರ್ನಾಟಕ ಮಾಡ್ತೀವಿ. ಟೋಟಲ್ ಅಲ್ಲಿ 8.7% ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ನಾವು ಅದರಲ್ಲಿ 1% ಇನ್ಕ್ರೀಸ್ ಮಾಡೋದು ಭಾರತದ ಸ್ವಾಮೀಜಿಗಳು ಆಲ್ರೆಡಿ ಹೇಳಿದ್ದಾರೆ. ಈ ತರ ಪ್ರತಿಯೊಂದು ಭಾರತೀಯನು ನಮ್ಮ ವಸ್ತುಗಳನ್ನ ಉಪಯೋಗಿಸಿದರೆ 2ನೇದಿಂದ 3ನೇದಿಂದ ಮೊದಲನೇ ಜಾಗಕ್ಕೆ ಬರೋದಕ್ಕೆ ನಮ್ಗೇನು ಸಮಯ ತಗೊಳ್ಳೋದು. 47 ಅಂತ ಇಟ್ಕೊಂಡಿದ್ದಾರೆ. ನಾವು ಪ್ರತಿಯೊಂದು ಭಾರತೀಯರು ಇದ್ರ ಬಗ್ಗೆ ನಾವು ಗಮನ ಸಲ್ಲಿಸಿದ್ರೆ ಒಂದು 35-37 ನಮ್ಗೆ ಆಗತ್ತೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಆಪರೇಷನ್ ಸಿಂಧೂರಲ್ಲಿ ನಿಮ್ಗೆಲ್ಲ ಗೊತ್ತಾಗಿದೆ. ನಮ್ಮ ಭದ್ರತೆ, ಸೈನಿಕ ಭದ್ರತೆ ಎಷ್ಟು ಮಟ್ಟಕ್ಕಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಸೈನಿಕ ಭದ್ರತೆ ರಾಷ್ಟ್ರದ ಆರ್ಥಿಕ ಭದ್ರತೆ ಮೇಲೆ ಡಿಪೆಂಡ್ ಆಗಿದೆ. ಅದು ಮಾತ್ರ ಯಾರಿಗೂ ನೀವು ಹೇಳ್ಬೇಕಾಗಿದೆ. ಯಾಕಂದ್ರೆ ನಮ್ಮ ಹತ್ರ ದುಡ್ಡಿದ್ರೆ ನಾವು ಯುದ್ಧೋಪಕರಣ ತಗೊಳ್ಳೋದು, ಯುದ್ಧ ಮಾಡಲಿಕ್ಕೆ ಸೈನಿಕರು ಸಿದ್ಧವಾಗಿದ್ದಾರೆ. ಸೊ ನಮ್ಮ ಆರ್ಥಿಕ ಭದ್ರತೆ ಚೆನ್ನಾಗಿದ್ರೆ ನಮ್ಮ ದೇಶದ ಭದ್ರತೆನೂ ಚೆನ್ನಾಗಾಗತ್ತೆ. ಸೊ ನಮ್ಗೆ ಜಾಸ್ತಿ ದುಡ್ಡು ಬರುತ್ತೆ, ಮಕ್ಕಳಿಗೆ ಜಾಸ್ತಿ ಖರ್ಚು ಮಾಡ್ಬೋದು. ನಮ್ಮ ದೇಶದ ಭದ್ರತೆ ಯಾರು ನಮ್ಗೆ ಎದುರಿಸೋದಕ್ಕಾಗಲ್ಲ. ಈಗಲೇ ಎದುರಿಸೋದಕ್ಕೆ ಆಗ್ತಾ ಇಲ್ಲ. ನಾವು ಎಲ್ಲ ನಿಮ್ಗೆ ಗೊತ್ತಾಗಿರೋ ವಿಷಯನೇ. ಅಮೆರಿಕಾಗೇನೆ ಪ್ರತಿಯೊಂದನ್ನು ನಾವು ಕೊಟ್ಟಿದ್ದೀವಿ. ಸೊ ಆದ್ರಿಂದ ನಮ್ಮ ಕೋರಿಕೆ ಜನರ ಜೊತೆ ಏನಂತ ಹೇಳಿದ್ರೆ, ಇದರಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು, ಪ್ರತಿಯೊಬ್ಬರು ಪಾಲ್ಗೊಳ್ಬೇಕು. ಪ್ರತಿ ಮಾಧ್ಯಮದವ್ರನ್ನ ಪಾಲ್ಗೊಂಡು ಇದನ್ನು ದೇಶ ಮಾತ್ರ ಅಲ್ಲ, ಪರಿಪೂರ್ಣ ಪ್ರಪಂಚದಲ್ಲಿ ಇದು ಹರಡಬೇಕು ಅನ್ನೋದು ನನ್ನ ಕೋರಿಕೆ.